ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಶ್ರಿತಾ ಯೂಟ್ಯೂಬ್ ಚಾನಲ್. ಬಂದಿದ್ದೀನಿ ಗಾಯ್ಸ್ ವಾಪಸ್. ನೋಡಿ ಇವಾಗ ನಾನು ಏನೇನು ಪರ್ಚೇಸ್ ಮಾಡಿದ್ಲು ಅಂತ ನನಗೂ ಗೊತ್ತಿಲ್ಲ ಕ್ಲಿಯರಾಗಿ. ಏನೇನು ಪರ್ಚೇಸ್ ಮಾಡಿದೆ ನಾನು ನಿಮಗೆ ಎಲ್ಲ ತಂದಿದ್ದೀನಿ. ಅಲ್ಲಿ ಬ್ಯಾಗ್ ತುಂಬ ಇದೆ, ತೋರಿಸ್ತೀನಿ ಆಮೇಲೆ ಹೋದರೆ ಫುಲ್ಲು ಖರ್ಚು ಮಾಡದೆ ಬರೋದಿಲ್ಲ ಆಚೆಗಡೆಗೆ, ನಂಗೆ ಗೊತ್ತದು. ಅದಕ್ಕೆ ಇವಳನ್ನು ಕಳಿಸ್ತಿರ್ಲಿಲ್ಲ ನಾನು ಇಷ್ಟು ದಿವಸ. ಇವಾಗೇನೋ ಅವ್ರ ಫ್ರೆಂಡು ಹಠ ಮಾಡಿದ್ಲು ಅಂತ ಹೋಗ್ಲಿ ಪಾಪ ಅಂತ ಕಳಿಸಿದೆ. ಹಂಗೇನಿಲ್ಲ ಗಾಯ್ಸ್, ನನ್ನ ಇಷ್ಟ ಹೋಗ್ತೀನಿ. ಗಾಯ್ಸ್ ಇವನು ತುಂಬ ನೋಡಿ ಗಾಯ್ಸ್, ನನ್ನ ತಮ್ಮ ತೀಟೆ ಅಂದರೆ ತೀಟೆ. ಅವ್ರನ್ನ ಇದಕ್ಕೆ ಕರೆದಿದ್ದೆ ನಾನು. ಇನ್ನು ಆಸ್ಟ್ರೇಲಿಯಾದಲ್ಲಿ ಇವಳು ಇರೋದು, ನಾನು ಆಸ್ಟ್ರೇಲಿಯಾದಲ್ಲೇ ಇರೋದು ಗಾಯ್ಸ್. ಇಬ್ಬರು ಒಂದೇ ಪಿ ಜಿ, ಹಾಸ್ಟೆಲಲ್ಲಿ ಒಂದೇ ಬೆಂಗಳೂರು. ನಾವಿಬ್ಬರು ಒಂದೇ ಪಿ ಜಿಯಲ್ಲಿರೋದು ಗಾಯ್ಸ್. ನಾನು ಸ್ಕೂಲ್ ಇವಾಗ ನಾನು ಮೇಕಪ್ ಇದೆಲ್ಲ ತೆಗಿತೀನಿ, ಐಬ್ರೋಸ್ ಎಲ್ಲ ಆಗ್ತಿಲ್ಲ. ಇದು ಹಾಕ್ಕೊಂಡು ಚೆನ್ನಾಗಿ ಕಾಣಿಸಲ್ಲ, ನಾನು ಇದೆಲ್ಲ ತೆಗೆದು ಬಿಡ್ತೀನಿ. ಐಬ್ರೋಸ್ನೆಲ್ಲ ಈ ಕಡೆನೆಲ್ಲ ಐಬ್ರೋ ಫಿಲ್ಲಿಂಗ್ ಬೇರೆ ಮಾಡಿಸ್ಕೊಂಡ್ಲು ನನ್ನ ಕೈಲಿ ಗೈಸ್. ಐಬ್ರೋ ಫಿಲ್ಲಿಂಗ್ ಅವಳಿಗೆ ನೀಟಾಗಿ ಕೂರ್ತಾ ಇಲ್ಲ, ಅದಕ್ಕೆ ನಾನು ಅಲ್ಲಿಗೆ ಹೋಗಿ ಮಾಡಿಸ್ಕೊತೀನಿ ಗಾಯ್ಸ್. ಮೀನ್ಸ್ ಅದ್ಯಾವುದೋ ವಸಂತ ಮೇಕಪ್ ಸ್ಟೋರ್ ಅಂತ ಹೇಳ್ದಲ್ಲ, ಬರೀ ಬ್ಲಾಗ್ ಅಂತ ಆಶಿ ಅಂತ ಇಟ್ಟಿದ್ದೀವಿ. ಆ್ಯಕ್ಚುಲಿ ನಮ್ಮ ಹೆಸರು ಏನು ಗೊತ್ತಾ? ನನ್ನ ಹೆಸರು ಶ್ರೇಯಾ, ಇವಳ ಹೆಸರು ಸಿಂಚಿ. ನಾವು ಪೆಟ್ ನೇಮ್ಸ್, ರಿಯಲ್ ನೇಮ್ ಆಶ್ರಿತಾ ಸುಲೈತಾ ಅಂತ. ಓಕೆ ಗೈಸ್, ಇವಾಗ ನಾನು ಅದ್ಯಾವುದೋ ವಸಂತ ಮೇಕಪ್ ಸ್ಟೋರ್ ಅಂತ ಹೇಳಿದ್ದಾಳೆ, ಅಲ್ಲಿ ಕರ್ಕೊಂಡೋಗಿ ಬಿಡ್ಬೇಕು ಇವಾಗ ಅವಳನ್ನ. ಕಾರಲ್ಲಿ ಹೋಗ್ತೀವಿ ಗಾಯ್ಸ್. ನಮ್ಮ ಹೇಳ್ತಿದ್ರು ನೋಡಿಲಿ, ಅಪ್ಪ ಬಿಟ್ಕೊಡ್ತಾರೆ ಅಂತ ಹೇಳ್ತಿದ್ರು. ಹೌದಾ? ಮತ್ತು ಕ್ಯಾಬ್ ಬುಕ್ ಮಾಡಿದೆ. ನೀನು ಮೊದಲೇ ಹೇಳ್ಬೇಕೆಲ್ಲ, ನನಗೆ ಕ್ಯಾಬ್ ಬುಕ್ ಮಾಡಿ. ಇವಾಗ ಬಂದಿದ್ದು ನಾನು ಕನ್ಸ್ಕೊಳ್ತಿದ್ದು ನಾವು ಬರ್ತಿದ್ದಾರೆ ಅಂತ. ನಾನು ಕ್ಯಾಬ್ ಬುಕ್ ಮಾಡಿದೆ, ಇನ್ನು 5 minutes ತೋರಿಸ್ತಿದ್ದೆ. ಇವಾಗ ಹೆಂಗೆ ಕ್ಯಾನ್ಸಲ್ ಮಾಡಲಿ? ಕ್ಯಾನ್ಸಲ್ ಮಾಡ್ಬೋದು. ಸರಿ ತಡಿ ನೋಡ್ತೀನಿ, ಕ್ಯಾನ್ಸಲ್ ಆದರೆ ಆಗಲಿಲ್ಲ ಅಂದರೆ ಅವರೊಂದು ಕಾರಲ್ಲಿ ಹೋಗಲಿ, ನಾವೊಂದು ಕಾರಲ್ಲಿ ಹೋಗೋಣ. ಇಡೀ ಗಾಯ್ಸ್ 1 ನಿಮಿಷ ನೋಡೋಣ. ಕಾರು ನಮ್ಮಪ್ಪ ಬಿಡ್ತಿದ್ದಾರೆ ಅಂದ್ಕೊಂತಿದ್ದಾರೆ, ಅದಕ್ಕೆ ಇವಳು ಆಲ್ರೆಡಿ ಬುಕ್ ಮಾಡಿದ್ದಾಳೆ. ಏನು ಡಿಸ್ಕಸ್ ಮಾಡ್ದಾನೆ. ನೀನು ನಂಗೆ ಹೇಳ್ದೆ ವಸಂತ ಮೇಕಪ್ ಸ್ಟೋರ್ಗೆ ಹೋಗೋಣ ಅಂತ, ಅದಕ್ಕೆ ನಾನು ಬುಕ್ ಮಾಡಿದೆ ಕ್ಯಾಬ್ನ. ಇಲ್ಲಿಂದ ಆಡ್ಲಿ ಸರ್ಕಲ್ಗೆ ಹೋಗ್ಬೇಕು. ಯಾವಾಗ ನಡ್ಕೊಂಡು ಬಸ್ಸಲ್ಲಿ ಹೋಗೋಕ್ಕೆ ನನ್ನ ಆಧಾರ್ ಕಾರ್ಡ್ ತರಲಿಲ್ಲ. ನಾನು ಕೂಡ ಗಾಯ್ಸ್, ನನ್ನ ಆಧಾರ್ ಕಾರ್ಡು ತರಲಿ, ಬರೀ ಪಾಸ್ಪೋರ್ಟ್ ತಂದು ನಾನು ಫ್ಲೈಟಲ್ಲಿ ಹೋಗ್ಬೇಕು ಅಂತ. ಫ್ಲೈಟಲ್ಲಿ ಕೂಡ ಪಾಸ್ಪೋರ್ಟೇ ತಂದಿದ್ದೀನಿ. ನಾನು ಹಾಸ್ಟೆಲಲ್ಲಿ ಮೈಸೂರಿಗೆ ಅದನ್ನೆಲ್ಲ ಹೋಗ್ತಿದ್ದೀವಿ ಅಂತ ಬಸ್ಸಲ್ಲಿ ಅಲ್ಲೇ ಬಿಟ್ಟು ಬರ್ತಿದ್ದೀನಿ. ಓಕೆ ಗೈಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್. ವಸಂತ ಮೇಕಪ್ ಸ್ಟೋರ್ಗೆ ಹೋಗಬೇಕು ಅಂತ ಅಂದಿದ್ದೀವಿ. ಆದರೆ ಇವಳು ನಮ್ಮ ದೊಡ್ಡಪ್ಪ ಬರ್ತಾರೆ ಅಂತ ಹೇಳಿದ್ದಾರೆ. ಮತ್ತು ನಾನು ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿಬಿಟ್ಟಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ ಬುಕ್ ಎಲ್ಲಿಗೆ ಹೋದ್ವಿ, ಏನೇನು ಪರ್ಚೇಸ್ ಮಾಡಿದ್ವಿ ಅಂತ. ಬಾಯ್ ಬಾಯ್ ಗೈಸ್.